ಒಂದು ಆರ್ಚರಿ ಸ್ಕೂಲ್ ಇದೆ. ಆರ್ಚರಿ ಸ್ಕೂಲ್ ಅಂದ್ರೆ ಈ ಧನುರ್ ವಿದ್ಯಾಭ್ಯಾಸ ಕಲಿಸ್ತಾರಲ್ಲ ಆ ಶಾಲೆ, ಬಾಣ ಬಿಡೋದನ್ನ ಕಲಿಸೋ ಶಾಲೆ. ಆ ಶಾಲೆ ಒಂದು ಕಾಡಿನ ಮಧ್ಯದಲ್ಲಿದೆ. ವ್ಯವಸ್ಥೆ ಹೇಗಿದೆ ಅಂದ್ರೆ, ಅಲ್ಲಿಗೆ ಯಾರಾದ್ರೂ ಹೋಗ್ಬೇಕಾದ್ರೆ ಅವ್ರ ವಾಹನವನ್ನ ಒಂದು ಅರ್ಧ ಮೈಲಿ ದೂರದಲ್ಲಿ ನಿಲ್ಲಿಸಬೇಕು. ಕಾಡಿನ ಮಧ್ಯದಲ್ಲಿ ಒಂದು ಕಾಲ್ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕು, ಆಮೇಲೆ ಆ ಶಾಲೆ ಹಾಗಿದೆ. ಯಾರೊಬ್ಬ ತಂದೆ ತನ್ನ ಮಗನನ್ನ ಶಾಲೆಗೆ ಸೇರಿಸೋದಕ್ಕೆ ಅಂತ ಕರ್ಕೊಂಡು ಬಂದ. ಅವ್ರ ಕಾರನ್ನ ದೂರ ನಿಲ್ಲಿಸಿ ಕಾಡಿನೊಳಗೆ ಸಣ್ಣ ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ಒಂದು ವಿಶೇಷ ನೋಡಿದ್ರು. ಆ ವಿಶೇಷ ಏನಂದ್ರೆ, ಆ ಕಾಡಿನ ಮರಗಳ ಮೇಲೆಲ್ಲ ಬಾಣಗಳನ್ನ ಹಾಕ್ಬಿಡುದು. ನಿಮ್ಗೆ ಅರ್ಥ ಆಗುತ್ತೆ ಯಾಕೆ ಅಂತ. ಅಭ್ಯಾಸ ಮಾಡ್ತಿರ್ತಾರೆ, ಆ ಬಾಣಗಳನ್ನ ಹಾಕೊಂಡಿದೆ ಮರದ ಮೇಲೆ. ಆದ್ರೆ ಹೇಳಲೇಬೇಕಾದ ವಿಶೇಷ ಏನು ಅಂದ್ರೆ, ಆ ಎಲ್ಲ ಬಾಣಗಳು ಗುರಿಯ ಮಧ್ಯಕ್ಕೆ ಸರಿಯಾಗಿ ಮಾಡ್ಕೊಂಡಿದೆ. ಒಂದು ಬಾಣ ಕೂಡ ಆಚೀಚೆ ಹೋಗಿಲ್ಲ. ನಿಮ್ ಗುರಿ ಅಂದ್ರೆ ಗೊತ್ತಲ್ವಾ, ಒಂದು ವೃತ್ತಾಕಾರದ ಚಿಹ್ನೆ ಆಗಿರ್ತಾರೆ ಟಾರ್ಗೆಟ್. ಅದರ ಎಕ್ಸಾಕ್ಟ್ ಸೆಂಟರ್ ನೇರ ಅದರ ಕೇಂದ್ರಕ್ಕೆ ಹೋಗಿ ನಾಟ್ಕೊಂಡಿದೆ. ಅಪ್ಪನಿಗೆ ಆಶ್ಚರ್ಯ ಆಯ್ತು, ಏನು ಒಬ್ಬ ಹುಡುಗನ ಗುರಿ ತಕೊಂಡ್ಬಾರ್ದು, ಎಲ್ಲರೂ ಸರಿ ಸೆಂಟರ್ಗೆ ಬಾಣ ಹೊಡೆದಿದ್ದಾರಲ್ಲ. ಸರಿ, ಶಾಲೆಗೆ ಹೋದ್ರು, ಅವ್ರ ಮಗನ ಅಡ್ಮಿಷನ್ ಆಯ್ತು. ಪ್ರಿನ್ಸಿಪಲ್ ಅವ್ರಿಗೆ ತಂದೆ ಅವ್ರ ಮಾತು ಹೇಳಿದ್ರು, ಬರುವಾಗ ನೋಡಿದೆ ಸಾಕು, ಎಂತ ಅದ್ಭುತವಾಗಿ ಶಾಲೆ ಮಾಡಿದ್ದೀರಿ ನೀವು, ಎಲ್ಲಾ ಹುಡುಗರು ಗುರಿಯ ಮಧ್ಯೆ ಸರಿಯಾಗಿ ಬಾಣ ಹೊಡೆದಿದ್ದಾರಲ್ಲ, ಹೇಗೆ ಸರ್ ಅದು? ಯಾರು ಗುರಿ ತಪ್ಪಲ್ವಾ ನಿಮ್ಮಲ್ಲಿ? ಏನ್ ಕಾಲೇಜಿಗೆ ಸೇರ್ಕೊಂಡವರೆಲ್ಲ 100% ತಗೊಂಡಾಗ ಫೇಲ್ ಆಗೋರು ಯಾರು ಇರ್ಬೇಕಲ್ವಾ? ಎಲ್ಲರೂ ಸರಿಯಾಗಿ ಗುರಿ ಮಧ್ಯೆ ಬಾಣ ಹೊಡೆದಿದ್ದಾರಲ್ಲ, ಹೇಗಿದು? ಪ್ರಿನ್ಸಿಪಾಲ್ ಹೇಳಿದ್ರು, ಸಾರಿ, ನೀವು ತಪ್ಪು ತಿಳ್ಕೊಂಡಿದ್ದೀವಿ, ಎಲ್ಲರೂ ಗುರಿಯ ಮಧ್ಯೆ ಸರಿಯಾಗಿ ಬಾಣ ಹೊಡೆಯೋದಿಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ ಹೊಡಿರೋ ಬಾಣ ಅಂತೀವಿ, ಅವ್ರು ಹೊಡಿತಾರೆ, ಎಲ್ಲೆಲ್ಲ ನಾಟ್ಕೋತಾರೆ, ಅವೆಲ್ಲ ನಾಟ್ಕೊಂಡಿವ ಅದ್ರ ಸುತ್ತ ಹೋಗಿ ಬಂದ್ರೆ ಆಮೇಲೆ ಬಂದು ನೋಡೋ ನಿಮಗೆ ಅವ್ರು ಸರಿಯಾಗಿ ಗುರಿಯ ಮಧ್ಯಕ್ಕೆ ಬಾಣ ನಾಟ್ಕೊಂಡ ಕಾಣಿಸ. ಇಷ್ಟೇ ಕತೆ. ಆದ್ರೆ ಇದೊಂದು ಅದ್ಭುತವಾಗ್ತದೆ, ಎಕ್ಸಲೆಂಟ್ ಸ್ಟೋರಿ. ನಾವು ಗುರಿ ಇಟ್ಕೊಂಡು ನಡೀಲಿಲ್ಲ ಅಂದ್ರೆ ಕಾಲಾಂತರದಲ್ಲಿ ನಾವು ನಡೆದದ್ದನ್ನೇ ಗುರಿ ಅಂತ ಕರೀತೀವಿ. ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಬಿಗಿನ್ ಟು ಲಿವ್ ಆಸ್ ಯು ಥಿಂಕ್. ಇಫ್ ಯು ಡೋಂಟ್, sooner or later you will end up by thinking as you have lived. ನೀವು ಹೇಗೆ ಆಲೋಚಿಸುತ್ತೀರೋ ಹಾಗೆ ಬದುಕಿ, ಇಲ್ಲವಾದರೆ ಕಾಲಾಂತರದಲ್ಲಿ ನೀವು ಹೇಗೆ ಬದುಕಿದ್ದೀರೋ ಹಾಗೆ ಆಲೋಚಿಸುವುದಕ್ಕೆ ಶುರು ಮಾಡ್ತೀರಿ. ನಾನು ಪ್ರಪಂಚವನ್ನೆಲ್ಲ ಸಾಧ್ಯಂತವಾಗಿ ನೋಡಿದ್ದೀನಿ, ಜಗತ್ತಿನಲ್ಲೆಲ್ಲ ಹೀಗೆ ಕಾಣಿಸುತ್ತೆ. ನಾವು ಹೇಗೆ ಬದುಕಿದೀವಿ ಅದನ್ನ ಫಿಲಾಸಫಿ ಮಾಡಿ ಹೇಳಕ್ ಶುರು ಮಾಡಿ, ನಾವು ಬದುಕಿದ್ ಸರಿ ಅಂತ ಹೇಳಕ್ ಶುರು ಮಾಡಿ. ನಾವು ದೊಡ್ಡವರಾಗ್ತಿದ್ದಂಗೆ ನಮಗೆ ನಮ್ಮನ್ನು ಸಮರ್ಥಿಸ್ಕೊಳ್ಳೋ ಒಂದು ಉಮೇದು, ಒಂದು ಚಟ ಶುರು ಆಗ್ತದೆ. ನಾನು ಬದುಕಿರೋದು ಯಾಕೆ ಸರಿ ಅಂತ ಹೇಳೋಕ್ ಶುರು ಮಾಡ್ತೀನಿ. ಅದಕ್ಕೆ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಬಿಗಿನ್ ಟು ಲಿವ್ ಆಸ್ ಯು. ನೀವು ಹೇಗೆ ಆಲೋಚಿಸುತ್ತೀರೋ ಹಾಗೆ ಬದುಕಿ. ಯಾಕೆಂದ್ರೆ ಆಲೋಚನೆಗಳು ಯಾವಾಗೂ ಶುದ್ಧವಾಗಿರ್ತವೆ. ಕಳ್ಳತನ ಮಾಡೋ ಕಳ್ಳನಿಗೆ ತಾನು ಮಾಡ್ತಿರೋ ಕಳ್ಳತನ ತಪ್ಪು ಅನ್ನೋದು ಮನಸ್ಸಿಗೆ ಗೊತ್ತಿರುತ್ತೆ. ಆದ್ರೆ ಒಂದ್ಸಲ ಕಳ್ತನ ಮಾಡೋಕ್ ಶುರು ಮಾಡ್ಬಿಟ್ಮೇಲೆ ನಾನು ಯಾಕೆ ಕಳ್ತನ ಮಾಡಿದೆ ಅಂದ್ರೆ, ಯಾರ್ಯಾರೋ ಕೆಲವ್ರು ಮಾತ್ರ ದುಡ್ಡು ಇಟ್ಕೊಂಡಿರೋದು, ನಾವು ಬಡವರಾಗಿರೋದು, ಹೆಂಗೆ ಸರ್? ಅದಕ್ಕೆ ಸಂಪತ್ತಿನ ಸಮಾನ ವಿಲೇವಾರಿ ಆಗ್ಲಿ ಅಂತ ನಾನು ಕಳ್ತನ ಮಾಡ್ತಾ ಇದ್ದೀನಿ. ಏನೋ ಕತೆ ಹೇಳ್ತಾರೆ, ನಾವೇನ್ ಮಾಡಿದೀವಿ ಅದರ ಸಮರ್ಥನೆ ಹುಡುಕ್ತಾ ಹೋಗ್ತೀವಿ ನಾವು, ಮನುಷ್ಯರ ಗುಣ. ಆದ್ರೆ ಬಹಳ ದೊಡ್ಡವರು, ಮಹಾತ್ಮರು, ಸಂತರು, ಮೇಧಾವಿಗಳು, ಜ್ಞಾನಿಗಳು, ಅವ್ರನ್ನ ಯಾರು ಅಂದ್ರೆ ಈ ಸಮಾಜ ಬಹಳ ಗೌರವಿಸುವುದು ಯಾರನ್ನ ಅಂದ್ರೆ, ಸಾರಿ,
ಅಧಿಕಾರ ಇರೋನು ಅಲ್ಲ, ದುಡ್ಡಿರೋನು ಅಲ್ಲ, ಹೆದರ್ಕತ್ತೀವಿ ಅಷ್ಟೇ. ಅದನ್ನ ಬಹಳ ದೊಡ್ಡ ಅಧಿಕಾರಸ್ಥ ಆದ್ರೆ ಒಳಗೊಂದ್ ಭಯ ಇರುತ್ತೆ, ಯಾಕಪ್ಪ ಒಂದ್ ನಮಸ್ಕಾರ ಹೊಡ್ಬಿಡ ಸಾಯಿ ಹೊಡ್ಬಿಟ್ಟು ಮುಂದಕ್ಕೆ ಹೋಗ್ಲಿ. ಅಂತರಾಳದಿಂದ ಬಂದ ಪ್ರೀತಿ ಅಲ್ಲ. ನನ್ಗೆ ಯಾವಾಗ್ಲೂ ಅನ್ಸುತ್ತೆ, ಒಬ್ಬ ಮನುಷ್ಯ ಇನ್ನೊಬ್ಬನಿಂದ ಒಂದು ಅಂತರಾಳದ ಪ್ರೀತಿಯನ್ನು ನಿರೀಕ್ಷಿಸಬೇಕು ಅಂತ. ನಾನು ಅಧಿಕಾರ ಪಡೆದ್ರೆ, ನನ್ನ ಹತ್ರ ದುಡ್ಡಿದ್ರೆ ಜನ ಅಯ್ಯೋ ಇವ್ನು ಯಾವತ್ತಿದ್ರು ಅಪಾಯಕಾರಿ, ಒಂದ್ ನಮಸ್ಕಾರ ತಾನೆ ಹೊಡೆದ್ಬಿಟ್ಟು ಮುಂದಕ್ಕೆ ಹೋಗ್ತಾರೆ. ಆದ್ರೆ ಒಂದು ಸಮಾಜ ನಿರ್ಮಾಣವಾಗಬೇಕಾಗಿರೋದು ಹೃದಯವಾದ ಸಂಬಂಧಗಳ ಮೇಲೆ. ಬಂಧುಗಳೇ, ರಂಜಿಸುವ ದಿನ ಇದು. ಕನ್ನಡ ನನ್ನಂಥವ್ರಿಗೆ ಇದನ್ನೆಲ್ಲ ಹೇಳ್ಕೊಟ್ಟಂತ ಭಾಷೆ, ನಮ್ಗೆ ಇದನ್ನೆಲ್ಲ ಹೇಳ್ಕೊಟ್ಟ ಭಾಷೆ. ನಾನಿವತ್ತು ಏನ್ ಮಾತಾಡ್ತಿದ್ದೀನೋ, ಏನನ್ನ ಆಲೋಚಿಸ್ತಿದ್ದೀನೋ, ಏನನ್ನ ಬದುಕ್ತಿದ್ದೀನೋ, ಇದೆಲ್ಲವೂ ಕನ್ನಡವೇ ನನಗೆ ಬೋಧಿಸಿದ್ದು. ಅಥವಾ ನೀವೆಲ್ಲರೂ ಮಾನವ ಬದುಕ್ತಾ ಇದ್ರೆ ನಾವು ಇದನ್ ಮಾಡಬಾರ್ದು, ಇದನ್ ಮಾಡ್ಬೇಕು ಅಂತ ಏನೋ ಇರುತ್ತಲ್ಲ, ಮಾಡ್ಬೇಕು ಮಾಡಬಾರ್ದು ಅನ್ನೋದು ಇದ್ರೆ ಅದೆಲ್ಲವನ್ನೂ ನಿಮ್ಗೆ ಹೇಳ್ಕೊಟ್ಟಿದ್ದು ನಿಮ್ಮ ಭಾಷೆ, ನಿಮ್ಮ ಸಂಸ್ಕೃತಿ, ನಿಮ್ಮ ಸಮಾಜ. ಹೌದಲ್ವಾ? ನಮ್ಮೆಲ್ಲರಿಗೂ ಒಂದು ನೀತಿ ಸಂಹಿತೆ ಇರುತ್ತೆ. ನಾವ್ ಯಾರು ಸೈನ್ ಮಾಡಿಲ್ಲ ಅದಕ್ಕೆ, ಆದ್ರೆ ನಾವೆಲ್ಲರೂ ಕೆಲವೊಂದು ಮಾಡೋದ್ ರೆಡಿ ಇರಲ್ಲ, ನಾವು ಸಿದ್ಧವಾಗಿರಲ್ಲ ಮಾಡೋಕ್ಕೆ. ಕೆಲವು ಸಲ ಅದನ್ನ ಮಾಡಿದ್ರೆ ನಾವು ಸಿಕ್ಕಾಕೊಳ್ಳೋದು ಇಲ್ಲ ಅಂತ ಇಟ್ಕೊಳ್ಳಿ, ಆದ್ರೂ ಮಾಡಲ್ಲ, ಮನಸ್ಸು ಒಪ್ಪೋದಿಲ್ಲ ಅಂದಿವಲ್ಲ, ಇದನ್ನ ಸಂಸ್ಕಾರ ಅಂತ ಇಲ್ಲ. ನಾವೆಲ್ಲರೂ ಎಲ್ಲಿಯೋ ಒಂದು ಹಂತದವರೆಗೆ ನಾವು ಇಲ್ಲಿ ನೀಚರಾಗಬಾರ್ದು, ಇಲ್ಲಿ ಭ್ರಷ್ಟರಾಗಬಾರ್ದು, ಇಲ್ಲಿ ಅಯೋಗ್ಯರಾಗಬಾರ್ದು ಅಂತ ನಮ್ಮನ್ನು ಕರಿತಾ ಇರುತ್ತಲ್ಲ, ಅದನ್ನು ಸಂಸ್ಕೃತಿ ಅಂತ ಹೇಳ್ತಾರೆ. ವೇದಿಕೆ ಮೇಲೆ ಇಬ್ಬರು ಹೆಣ್ಮಕ್ಳು ನೃತ್ಯ ಮಾಡಿದ್ರು. ಆವಾಗ ನಮ್ಮ ವೀರಪ್ಪನವರು ಹೇಳ್ತಾ ಇದ್ರು, ಹೇಳೋದು ಅವ್ರ ಕರ್ತವ್ಯ ಆಗಿತ್ತು, ಹೇಳಲೇಬೇಕಾಗಿತ್ತು. ಹೇಳಿದ್ರು. ಎರಡನೇ ಹೆಣ್ಮಗುಗೂ ಅದನ್ನ ಹೇಳಿದ ತಕ್ಷಣ ನೀವು ಬೇಡ ಬೇಡ ಹೇಳಬೇಡಿ ಅಂತಂದ್ರೆ, ನಾನು ಅದನ್ನ ಕಲ್ಚರ್, ಆ ಇನ್ನೊಂದು ಮಗುವಿನ ನೋವನ್ನು ನಾವು ಸ್ವೀಕರಿಸೋದಿದೆಯಲ್ಲ, ಅದು ನಮ್ದು ಅಂತ. ಒಂದು ಹೆಣ್ಮಗು ಅಲ್ಲಿ ನೃತ್ಯ ಮಾಡ್ತಾ ಇದೆಯಪ್ಪ,